ಸಿಎಂ ಆದಮೇಲೆ ಡಿಕೆ ಶಿವಕುಮಾರ್ ನಿನ್ನೆ ಮೊದಲ ಸಿಎಲ್ಪಿ ಸಭೆಯನ್ನ ಮಾಡಿದರು. ಜಿಬಿಎ, ಸ್ಥಳೀಯ ಸಂಸ್ಥೆ ಚುನಾವಣೆ ಇದೆಲ್ಲದಕ್ಕೂ ಕೂಡ ರೆಡಿಯಾಗಿರಿ ಅಂತ ಹೇಳಿದ್ರು. ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಫಲಿತಾಂಶ ಏನಾದರೂ ಬರಲಿ, ತಪ್ಪು ತಿದ್ದುಕೊಳ್ಳಿಕ್ಕೆ ಇದು ಒಳ್ಳೆ ಅವಕಾಶ, ಇಂಥ ಅವಕಾಶ ಬಿಡಬೇಡಿ. ಏನನ್ನು ಎದುರಿಸಿದ್ರು ಕೂಡ ನಾವು ರಾಜಕೀಯವಾಗಿ ಎದುರಿಸೋಣ. ನಾವು ಏನೇ ಮುನ್ನೆಚ್ಚರಿಕೆ ತಗೊಂಡ್ರೂ ಕೂಡ SIR ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆ ಆಗಿದೆ. 1 ಕೋಟಿ ಜನ ಮತ ಕಳೆದುಕೊಳ್ಳುವಂಥ ಸ್ಥಿತಿ ಎದುರಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಇರುವಂಥ ಅವಕಾಶವನ್ನು ಬಳಸ್ಕೊಳ್ಳಿಕ್ಕೆ ಏನು ಮಾಡಬೇಕು? ನೀವು ನಿಮ್ಮ ಕ್ಷೇತ್ರದಲ್ಲಿ ಅರಿವು ಮೂಡಿಸಬೇಕು. ಇದು ಮುಖ್ಯಮಂತ್ರಿಗಳು ಹೇಳಿದಂಥ ಮಾತು. ಇನ್ನು ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಮಾತಾಡಿದ್ದಾರೆ. BJPಯವರು ತಮ್ಮ ಅಸ್ತಿತ್ವ ಕಂಡುಕೊಳ್ಳೋಕ್ಕೋಸ್ಕರ ಇಂಥವನ್ನೆಲ್ಲ ಮಾಡ್ತಾ ಇದ್ದಾರೆ. ಏನು ಸತ್ಯ ಏನು ಎತ್ತ ಗೊತ್ತಿದ್ರು ಕೂಡ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತಾರೆ ಡಿಕೆ ಶಿವಕುಮಾರ್. ಬಿಜೆಪಿಯವರು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೀವಿ ಅಂತ ಹೇಳಿ ಬಿಜೆಪಿಯವರು JDS ಅವ್ರಿಗೆ ಎಲ್ಲ ಸತ್ಯ ಗೊತ್ತಿದ್ರು ಕೂಡ ಇದೊಂದು ದೊಡ್ಡ ಡ್ರಾಮಾ ಮಾಡ್ತಾ ಇದ್ದಾರೆ. ಒಬ್ಬ ST ಸಮುದಾಯದ ಒಬ್ಬ ಮಂತ್ರಿಗೆ ಯಾವ ಆಧಾರನೂ ಇಲ್ಲ, ಅವನ್ನ ಇವತ್ತು ತೆಗಿಬೇಕು ಅಂತ ಹೊರಟಿದ್ದಾರೆ. ಈಗ ಎಷ್ಟು ಜನ ಕೇಂದ್ರದಲ್ಲಿ ವಿವಿಧ ರಾಜ್ಯದಲ್ಲಿ ಕೇಸ್ ಇರೋರು ಮಂತ್ರಿ ಇಲ್ಲ. ಇವರು ಬೇಕಾದವರು ಅವನ ಬಗ್ಗೆ ಆರೋಪ ಇತ್ತು ಅಂದ್ರೆ ನೋಟಿಸ್ ಕೊಟ್ಬಿಟ್ಟು ಚರ್ಚೆ ಮಾಡ್ಲಿ. ಬಾವಿಗೂ ಹೋಗ್ತಾ ಇಲ್ಲ, ಎಲ್ಲ ಕುತ್ಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ. ಕೇಳಿದ್ರೆ ನೀವು ಅಲ್ಲಿ ಡೆಲ್ಲಿ ಮಾಡಿದ್ರಿ, ಅವ್ರು ಮಾಡಿದ್ರಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಇವತ್ತು ನಾಗೇಂದ್ರ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಸುದ್ದಿಗೋಷ್ಠಿ ಶುರುವಾಗುತ್ತೆ. ಏನು ಮಾತಾಡ್ತಾರೆ ನಾಗೇಂದ್ರ ಸುದ್ದಿಗೋಷ್ಠಿನಲ್ಲಿ? ವಿಧಾನಸೌಧದ ರೂಮ್ ನಂಬರ್ 313 ಅಲ್ಲಿ ನಾಗೇಂದ್ರ ಪ್ರೆಸ್ ಮೀಟ್ ಮಾಡ್ತಾರೆ. ರಾಜೀನಾಮೆ ಕೊಡಲೇಬೇಕು ಅಂತ BJP ಪಟ್ಟು ಹಿಡಿದಿರುವಂಥ ಸಂದರ್ಭದಲ್ಲಿ ನಾಗೇಂದ್ರ ಅವರ ಈ ಪತ್ರಿಕಾಗೋಷ್ಠಿ ಭಾರಿ ಮಹತ್ವ ಪಡೆದಿದೆ. ಏನು ಹೇಳ್ತಾರೆ ನೋಡಬೇಕು. ಇದೇನು ಅದೇ ಆರೋಪ ಪ್ರತ್ಯಾರೋಪಗಳು ತೀರಾ ಸದನ ಆಗಕ್ಕೆ ಬಿಡ್ತಾ ಇಲ್ಲ. ಕಳಂಕಿತ ಸಚಿವರಿಂದ ನಾವು ಉತ್ತರ ಬಯಸಲ್ಲ. ನಾವು ಯಾವುದಾದ್ರು ಪ್ರಶ್ನೆ ಎತ್ತಿದರೆ ಇಂಥ ಇಲಾಖೆಯಲ್ಲಿ ಸಮಸ್ಯೆ ಇದೆ ಅಂತ ಕಳಂಕಿತ ಸಚಿವರದಕ್ಕೆ ಉತ್ತರ ಕೊಟ್ಟರೆ ನಾವು ಆ ಉತ್ತರ ಸ್ವೀಕಾರ ಮಾಡೋಕ್ಕೆ ತಯಾರಿಲ್ಲ. ನಾಗೇಂದ್ರ ರಾಜೀನಾಮೆ ಕೊಡೋ ತನಕ ನಾವು ಕಲಾಪ ನಡೆಯಕ್ಕೆ ಬಿಡಲ್ಲ. ಒಳಗೂ ಪ್ರತಿಭಟನೆ, ಹೊರಗೂ ಪ್ರತಿಭಟನೆ. ಇನ್ನು ಇದೇ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರ ಬಗ್ಗೆನೂ ಕೂಡ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ನಾನು ಚರ್ಚೆಗೆ ಸಿದ್ಧ ಅಂತ ಕುಮಾರಸ್ವಾಮಿ ಸವಾಲು ಹಾಕ್ತಾರೆ. ಹಿಂದೆ ನಾವು ಕರೆದಂಥ ಸಂದರ್ಭದಲ್ಲಿ ಬರಲಿಲ್ಲ. ನೀವು ಹಿಂದೆ ಈ ಕುಮಾರಸ್ವಾಮಿ ಕೇಳಿದಂಥ ಪ್ರಶ್ನೆಗಳು 8 ಕೋಟಿ ಖರ್ಚು ಮಾಡಿ ಫ್ರೀಡಮ್ ಹಬ್ಬ ಮಾಡಿಲ್ವಾ, ನಮ್ಮದು ತೆರೆದ ಪುಸ್ತಕ ಅಂತ ಹೇಳಿದಂಥ ಕುಮಾರಸ್ವಾಮಿ ಅವರು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಿನ ಚಕಮಕಿ ನಡೆದಿರೋದು. ಬನ್ನಿ ಇಬ್ಬರು ನಾಯಕರು ಏನು ಹೇಳಿದ್ದಾರೆ ನೋಡೋಣ. 7 ಕೋಟಿನ 8 ಕೋಟಿನ ಖರ್ಚು ಮಾಡಿ ಅದೆಂತ ಹಬ್ಬ ಮಾಡಿದ್ರು? ಫ್ರೀಡಮ್ ಹಬ್ಬ ಅಲ್ವೇ? ಅಲ್ಲೇ ಮಾಡೋಣ, ಅಲ್ಲೇ ಒಂದು ವೇದಿಕೆ ಸಿದ್ಧ ಮಾಡಲಿ ರೆಡಿ ಇದ್ದೀನಿ. ಅದೇನು ಪ್ರಶ್ನೆ ಕೇಳಿದ್ದಾರೆ, ಏನು ನನ್ನ ನೈತಿಕತೆ, ನನ್ನ ತಾಯಿ ಹೆಸರು ಹೇಳಿದವ್ರೆ ಆ ವಿಷಯದಲ್ಲಿ ಎಲ್ಲದಕ್ಕೂ ಚರ್ಚೆ ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ನಮ್ಮ ನಡವಳಿಕೆ ನಾವು ಏನು ಬಂದಿದ್ದೀವಿ, ನಮ್ಮದು ತೆರೆದ ಪುಸ್ತಕ. ಇವ್ರ ಥರ ರಾತ್ರಿ ಒಂದು ಬೆಳಗ್ಗೆ ಒಂದಲ್ಲ. ಅದರಿಂದ ನಮ್ಮ ಕುಟುಂಬದ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ದೇವೇಗೌಡರ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ 7 ಗುಂಡಿಗೆ ಬೇಕು ಇವರಿಗೆ. ದೇವೇಗೌಡರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಬಗ್ಗೆ ಚರ್ಚೆ ಮಾಡಿ. ದೇವೇಗೌಡರ ಹೆಸರು ಹೇಳೋಕ್ಕೆ ಇವ್ರಿಗೆ ಯಾರಿಗೆ ಯೋಗ್ಯತೆ ಇದೆ ಇವರಿಗೆ? ಅದನ್ನು ನಾಡಿದ್ದೆಲ್ಲ ಮತ್ತೆ ಎಲ್ಲಿ ಬೇಕಾದರೂ ತಯಾರಾಗಿದ್ದಾನೆ. ಅವ್ರು ತಯಾರಾಗಿ ನುಗ್ಸೋದಾದ್ರೆ ನುಗ್ಗಿಸ್ಬಲ್ಲೆ, ವಿಧಾನಸೌಧಕ್ಕೆ ನುಗ್ಗಿಸ್ಬಲ್ಲೆ. ನೀವೇನು ತಡೀಲಿಕ್ಕೆ ಸಾಧ್ಯ ನೋಡೇ ಬಿಡ್ತೀವಿ. ಯಾವೊಂದು ಓಪನ್ ಡಿಬೇಟನ್ನ ಇದೇ ಫ್ರೀಡಮ್ ಪಾರ್ಕ್ನಲ್ಲಿ ಇವತ್ತು ಮಾತಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ತಯಾರಾಗಿದ್ದರೆ ಪ್ರಶ್ನೆ ನನಗೇನು ಕೇಳಿದ್ದೀರಿ? ನಾನು ವಿಧಾನಸಭೆಯ ಒಳಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈಗ ಸವಾಲ್ ಕರೀತಾರ, ನಾನು ಸವಾಲ್ ಕರೆದಾಗ ಹಾಕೊಂಡಿಲ್ಲ. ನಾನು ಹೇಳಿದೆ ನಡೆಯೋಣ, ಚರ್ಚೆ ಮಾಡೋಣ ಅಂತ ಕರೆದಿಲ್ಲ. ನಾನು ಚರ್ಚೆ ಮಾಡೋಣ ನಡೆಯಪ್ಪ ಅಂತ ಕರೆದಿದ್ದಲ್ಲ, ಯಾಕೆ ಬರಲಿಲ್ಲ? ಆಗ ಈಗ ನಾನು ಮುಖ್ಯ ಈಗ ಅದೇನು ಸವಾಲು ಬೇಕು, ಎಲ್ಲರ ಕೈಲೂ ಸೈನ್ ಹಾಕ್ಸಿ ಕೊಟ್ಟಿದ್ದಾರಲ್ಲ, ಅಸೆಂಬ್ಲಿ ಚರ್ಚೆ ಮಾಡಲಿ. ಆ ಜನನೆಲ್ಲ ಕಂಪ್ಲೀಟ್ ಮುಗಿಸ್ಬಿಟ್ಟು ರೆಡ್ ಝೋನ್ಗಿಟ್ಟು ಅಕ್ವಿಷನ್ ಮಾಡಿ ನೋಟಿಸ್ ಮಾಡಿ
ಎಲ್ಲ ಮಾಡ್ಬಿಟ್ಟು ಈಗ ಸುಮ್ಮನೆ ಅದಕ್ಕೇನೋ ಡ್ರಾಮಾ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ರಿಯಲ್ ಎಸ್ಟೇಟ್ ದಂಧೆ ಶುರು ಮಾಡಿದ್ರು ಯಾರು? ಅದು ಕುಮಾರಸ್ವಾಮಿ ಪಿತಾಮಹ. ರಿಯಲ್ ಎಸ್ಟೇಟ್ ದಂಧೆ ಸರ್ಕಾರ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರ? ನೈಸ್ ನಾವು ಸೇನ್ ಹಾಕಿದ್ವಾ?